ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕುರಿತು ಅಪಪ್ರಚಾರ ಆರೋಪ ಹಿನ್ನೆಲೆ ಧರ್ಮಸ್ಥಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕರು ಹಾಗೂ ಎಂಎಲ್ಸಿಗಳ ಜೊತೆಗೆ ಭೇಟಿಯನ್ನು ಕೊಡಲಾಗಿದೆ. ಮಂಜುನಾಥ ಸ್ವಾಮಿ ದೇವರ ದರ್ಶನವನ್ನು ಪಡೆದಿದ್ದಾರೆ. ಇದೇ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಮಂಜುನಾಥನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇವರಿಗೆ ಸಂಸದ ಬ್ರಿಟಿಷ್ ಚೌಟ, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಶಾಸಕ ಎಸ್ಆರ್ ವಿಶ್ವನಾಥ್, ಎಂಎಲ್ಸಿ ಸಿಟಿ ರವಿ ಸೇರಿ ಹಲವರು ಸಾಥನ್ನ ನೀಡಿದ್ದಾರೆ. ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶ ಮಾಡಿದಾಗ ಭಾರತೀಯ ಜನತಾ ಪಾರ್ಟಿ ನಾವು ಸ್ವಾಗತವನ್ನು ಮಾಡಿದ್ದೇವೆ. ತನಿಖೆ ಪಾರದರ್ಶಕವಾಗಿ ಆಗಬೇಕು, ಏನು ಅನುಮಾನಗಳು ಹುಟ್ಟಿ ಹಾಕಿದ್ದಾವೆ ಎಲ್ಲವೂ ಕೂಡ ಇತ್ಯರ್ಥ ಆಗಬೇಕು ಅನ್ನುವ ಅಪೇಕ್ಷೆಯನ್ನು ಕೂಡ ನಾವು ಎಲ್ಲರೂ ಕೂಡ ವ್ಯಕ್ತಪಡಿಸಿದ್ವಿ. ಇವತ್ತು ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಗೊಂದಲಗಳು, ಅಪಪ್ರಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ. ಕೆಲವು ಹೇಳಿಕೆಗಳನ್ನು ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಗಮನಿಸಬೇಕು. ಮೊದಲನೇದಾಗಿ ಉಸ್ತುವಾರಿ ಸಚಿವರುಗಳಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಇವತ್ತು ಲೆಫ್ಟಿಸ್ಟ್ ಕೆಲವು ಗುಂಪುಗಳೇನಿದ್ದಾವೆ ಅವರು ಒತ್ತಡಕ್ಕೆ ಮಣಿದು ನಾವು ಇದಕ್ಕೆ ತನಿಖೆಗೆ ಆದೇಶ ಮಾಡಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನೋ ಮಾತನ್ನು ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಇವತ್ತು ನಾವಿಲ್ಲಿ ಬಂದಿರತಕ್ಕಂಥದ್ದು ಅಥವಾ ನಾವು ಇಷ್ಟೇನೆ ಇವತ್ತೇನು ತನಿಖೆ ನಡೀತಾ ಇದೆ, ತನಿಖೆಯ ಬರದಲ್ಲಿ ಏನು ಅಪಪ್ರಚಾರಗಳು ನಡೀತಾ ಇದೆ, ಈ ಅಪಪ್ರಚಾರಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಯಾರು ಮಾಡಬೇಕು? ರಾಜ್ಯ ಸರ್ಕಾರವೇ ಮಾಡಬೇಕಾಗಿತ್ತು. ರಾಜ್ಯ ಸರ್ಕಾರ ಈ ಅಪಪ್ರಚಾರಗಳಿಗೆ ಕಡಿವಾಣ ಹಾಕ್ದೇನೆ ಇವತ್ತು ಅಪರಾಧವನ್ನು ಎಸಗಿದೆ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಅಪಪ್ರಚಾರಕ್ಕೆ ಇವತ್ತು ಕಡಿವಾಣ ಹಾಕದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆ ಧರ್ಮಸ್ಥಳಕ್ಕೆ ಅಪಪ್ರಚಾರವಾಗ್ತಾ ಇದೆ. ಈ ವಿಚಾರವನ್ನ ಖಂಡಿಸಿ ಇವತ್ತು ವಿಜಯೇಂದ್ರ ನೇತೃತ್ವದ ಬಿಜೆಪಿ ನಿಯೋಗ ಧರ್ಮಸ್ಥಳಕ್ಕೆ ಭೇಟಿ ನೀಡಿದೆ. ಈಗಾಗಲೇ ಧರ್ಮಾಧಿಕಾರಿಗಳನ್ನ ಕೂಡ ಭೇಟಿ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಮಂಗಳೂರಿನ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರಿದ್ದಾರೆ. ಅವರ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ನಿಯೋಗ ಭೇಟಿ ನೀಡಿದೆ. ಇದಕ್ಕೂ ಮೊದಲು ಈ ವಿಚಾರವಾಗಿ ಧ್ವನಿ ಎತ್ತಿದವರು ನೀವು ಸಾಮಾಜಿಕ ಜಾಲತಾಣದ ಮೂಲಕ. ಏನು ಹೇಳಿ ನೋಡಿ, SIT ಕ್ರಿಯೇಟ್ ಮಾಡಿ SIT ಮೂಲಕ ಇನ್ವೆಸ್ಟಿಗೇಷನ್ ಇವ್ರು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಆಗ ನಾವೆಲ್ಲರೂ ಸಹ ವೆಲ್ಕಮ್ ಮಾಡಿದ್ದೆವು, ಅದನ್ನು ಸ್ವಾಗತಿಸ್ತೇವೆ. ಯಾಕಂದರೆ SIT ಮೂಲಕ ಸತ್ಯಾಂಶ ಏನಾದರೂ ಇದೆ ಹೊರಗೆ ಬರೋದಾದರೆ ಒಳ್ಳೆಯದು, ಸತ್ಯಾಂಶ ಏನಾದರೂ ಇದ್ದರೆ ಬರಲಿ. ಸಿದ್ದರಾಮಯ್ಯರು ಅದಕ್ಕಿಂತ ಮುಂಚೆ ಏನು ಹೇಳಿದರು, SITಯನ್ನು ನಾವು ಸಾತಾರಾಮ್ ನಾವು ಮಾಡೋದೇ ಇಲ್ಲ ಅನ್ನುವಂಥ ಮಾತನ್ನು ಖಡಾಖಂಡಿತವಾಗಿ ಹೇಳ್ತಾರೆ. ನಂತರ 24 ಗಂಟೆ ಒಳಗೆ SIT ಅನೌನ್ಸ್ ಮಾಡಿದರು, ನಾವು ಸ್ವಾಗತ ಮಾಡಿದೆವು. ಆದರೆ ಆ SIT ಆದಿತ್ಯವಾರ ಆಗ್ತದೆ, ಸೋಮವಾರ ಈ ವ್ಯಕ್ತಿಯ ಮಂಬೂರು ಪರೀಕ್ಷೆ ಮಾಡಬೇಕೆನ್ನುವಂಥ ಅರ್ಜಿ ಕೋರ್ಟಲ್ಲಿ ಸ್ಥಳೀಯ SP ಅವರು ಹಾಕಿರ್ತಾರೆ. ಅದು ಅಲ್ಲಿಗೆ ಮುಚ್ಚಿ ಹೋಗ್ತದೆ. ಯಾಕೆಂದರೆ SITಯನ್ನು ಮಾಡಿದರು. ಅದರ ಬೆನ್ನಲ್ಲೇ ದಿನೇಶ್ ಗುಂಡೂರಾವ್ ಹೇಳ್ತಾರೆ, ಎಡಪಂಥೀಯರ ಒತ್ತಡಕ್ಕೆ ಮಣಿದು ನಾವು SITಯನ್ನು ಮಾಡಿದ್ದೇವೆ ಅಂತ. ಯಾರೋ ಒತ್ತಡಕ್ಕೆ ಮಣಿದು ಸರ್ಕಾರ SITಯನ್ನು ಮಾಡ್ತಾ ಅಂತ ಹೇಳಿದರೆ ಸರ್ಕಾರದ ಏನು ಅರ್ಥ ಇದ್ರೆ ನಾವು ಏನಂತ ತಿಳ್ಕೊಳ್ಬೇಕು. ಅದಾದ ನಂತರ ಮತ್ತೊಂದು ಇಂಟರ್ವ್ಯೂಲ್ಲಿ ಸದನದಲ್ಲಿ ಚರ್ಚೆ ಆದ ನಂತರ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ, ಅವರೆಲ್ಲ ಸೇರಿ ಅದೆಲ್ಲ ಹೆಣ ಹೂತಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಅವರೆಲ್ಲ ಸೇರಿ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದ ವಿಷಯವನ್ನಾಗಿ ಮಾಡಿದರು. ಅವರೆಲ್ಲ ಸೇರಿ ಈಗ ಯಾವುದೇ ಎವಿಡೆನ್ಸನ್ನು ಕೊಡಲಿಕ್ಕೆ ಅವ್ರ ಕೈಯಿಂದ ಆಗ್ತಾ ಇಲ್ಲ. ಅವರೆಲ್ಲ ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ ಮಾತನ್ನು ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ. ಇದು ಅವರು ಅಂದರೆ ಯಾರು? ಅವರು ಅಂದ್ರೆ ಯಾರು ಅನ್ನುವಂಥ ಮಾತನ್ನ ಎಡಪಂಥಿಯವರು ಅಂತ ಹಿಂದೆ ಹೇಳಿದ್ರು. ಈಗ ಅವರು ಎಕ್ಸ್ಪೋಸ್ ಮಾಡ್ಬೇಕು, ಅವ್ರು ಹೇಳ್ಬೇಕು.
ಈಗ ಮಧ್ಯಂತರ ವರದಿಯನ್ನು ನಾವು ಕೇಳ್ತಾ ಇದ್ದೇವೆ. ನಿನ್ನೆ ಹೇಳ್ತಾರೆ SIT ಇಂದ ನಾವು ಮಧ್ಯಂತರ ವರದಿ ಕೊಡುವುದಿಲ್ಲ ಅಂತ. DK ಶಿವಕುಮಾರ್ ಹೇಳ್ತಾರೆ ಇದು ಷಡ್ಯಂತ್ರ ಅಂತ. ಇವರ ಸರ್ಕಾರದ ಒಳಗೆ ದೊಡ್ಡದಾದ ಗೊಂದಲವಿದೆ. ಹಿಂದೂಗಳನ್ನು, ಹಿಂದುತ್ವವನ್ನು, ಹಿಂದೂ ಭಾವನೆಗಳನ್ನು ಕಿಂಚಿತ್ತು ಕಿಮ್ಮತ್ತು ಕೊಡದೆ, ಏನು ಕಿಮ್ಮತ್ತು ಕೊಡದೆ ಸರ್ಕಾರ ಆರಾಮಾಗಿ ಕೂತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರಿಯಿಂದ ಬೆಳಿಗ್ಗೆ ತನಕ ಇಡೀ ದಿನ, ಹಗಲು ರಾತ್ರಿ, ದಿನನಿತ್ಯ ಅವರೇ ಇನ್ವೆಸ್ಟಿಗೇಷನ್ ಮಾಡಿದ ರೀತಿಯಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರವನ್ನು ಬಹಳ ತುಚ್ಛವಾಗಿ ಮಾತಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಡೈಲಿ ಇಷ್ಟು ರೇಪ್ ಆಗ್ತದೆ, ಡೈಲಿ ಇಷ್ಟು ಮರ್ಡರ್ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಯಾರು ಇಲ್ಲಿ ಬರಬಾರ್ದು, ಮಂಜುನಾಥನೇ ಇಲ್ಲಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಬಿಂಬಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ನಾವು ಇನ್ನೂ ಸಹ ಕೇಳಿಕೊಂಡು ಬಾಯಿ ಮುಚ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೇವೆ. ಅಪಪ್ರಚಾರಗಳು ಈ ಹಿಂದೆ ಕೂಡ ಇತ್ತು ನೀವು ಮಾಡಿದ ಆರೋಪದ ರೀತಿಯಲ್ಲಿ. ಆದರೆ ಸುಮಾರು 17 ಪಾಯಿಂಟ್ಗಳಲ್ಲಿ ಉತ್ಖನನ ಈಗಾಗಲೇ ಆಗಿದೆ. ಮೊದಲಿಗೆ ತೋರಿಸಿದಂಥ ಆಕ್ರೋಶವನ್ನು ಈಗ ಯಾಕೆ ಬಿಜೆಪಿ ತೋರಿಸ್ತಾರೆ ನೋಡಿ. ಇವರ ಏನು ಈಗ ಆಗ್ತಾ ಇದೆ, ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವರು ಒಂದು ನೆರೇಟಿವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೀವು ಯಾರಾದರೂ ಈ ವಿಷಯದ ಬಗ್ಗೆ ಮಾತಾಡಿದರೆ ನಿಮ್ಮ ಮೇಲೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ದೊಡ್ಡದಾದ ಒಂದು ಹಣದ ಫ್ಲೋ ಸಹ ಇಲ್ಲಿದೆ, ದುಡ್ಡಿನ ವ್ಯವಹಾರ ಸಹ ಇಲ್ಲಿ ಆಗಿದೆ ಅಂತ ತೋರ್ತದೆ. ಯಾರಿಗಾದರೂ ಅನ್ಯಾಯ ಆಗಿದ್ದು ಅವರಿಗೆ ನ್ಯಾಯ ಸಿಕ್ಕುವುದಾದರೆ ನಾವು ಅದನ್ನು ಸಂಪೂರ್ಣ ಸಹಕಾರ ಕೊಡ್ತೇವೆ. ಆ ಇನ್ವೆಸ್ಟಿಗೇಷನ್ಗೆ ಎಲ್ಲೋ ಒಂದು ಕಡೆ ತಪ್ಪಾಗಿದೆ, ಅದು ಸತ್ಯಾಂಶ ಹೊರಬರಬೇಕು, ಖಂಡಿತ ಹೊರಬರಲೇಬೇಕು. ಆ ರೀತಿ ಇನ್ವೆಸ್ಟಿಗೇಷನ್ಗೆ ನಾವು ಸಪೋರ್ಟ್ ಮಾಡ್ತೇವೆ. ಆದರೆ ಇನ್ವೆಸ್ಟಿಗೇಷನ್ ಅನ್ನೋ ಮಾತಲ್ಲಿ ಸಣ್ಣ ಸಣ್ಣ ಮಾತುಗಳನ್ನು ಹೇಳ್ಬೋದು, ಏನೋ ಒಂದು ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ತಪ್ಪಿರ್ಬೋದು. ಆದರೆ ಇದು ಒಂದು ಸಂಚಿನ ರೂಪದಲ್ಲಿ ಒಂದು ನೆರೇಟಿವನ್ನು ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಒಂದು ಗುಂಪು ಮಾಡ್ತಾ ಇದೆ. ಈ ಒಂದು ಏನಿದೆ ಈಗ ಗುಂಡಿ ತೋಡುವ ಏನು 17 ಕಡೆ ಗುಂಡಿಯನ್ನು ತೋಡಿದ್ದಾರೆ, ಎಲ್ಲೂ ಸಹ ಏನೂ ಸಿಗಲಿಲ್ಲ. ಅದ್ರ ಬದಲು ಆ ವ್ಯಕ್ತಿಯ ಮಂಬರ್ ಪರೀಕ್ಷೆ ಮಾಡಿದರೆ ಮುಗಿದು ಹೋಗ್ತಾ ಇತ್ತು. ಈ ಒಂದು ಪ್ರಹಸನ ಯಾಕೆ ಮಾಡಿದರು? SP ಅವರು ಇಲ್ಲಿ ಒಳ್ಳೆ ಒಂದು ಅಧಿಕಾರಿ ಇದ್ದಾರೆ, ಅವರು ಅರ್ಜಿ ಹಾಕಿದ್ರು ನಾರ್ಕೋ ಅನಾಲಿಸಿಸ್ ಮಾಡಲಿಕ್ಕೆ. ನಾರ್ಕೋ ಅನಾಲಿಸಿಸ್ ಅಥವಾ ಬ್ರೈನ್ ಮ್ಯಾಪಿಂಗ್ ಏನಾದರೂ ಮಾಡ್ಬೋದಿತ್ತು. ಇಷ್ಟರೊಳಗೆ ಗೊತ್ತಾಗ್ತಿತ್ತು ವಿಷಯ ಸತ್ಯಕ್ಕೇನು. ಇದು ಖಾಲಿ ಒಂದು ನಾಟಕ ರೀತಿಯಲ್ಲಿ ಮಾಡಿ ಒಂದು 15 ದಿನಗಳ ಪ್ರಹಸನವನ್ನು ಇವರು ನಡೆಸಿದ್ದಾರೆ. ಶ್ರೀ ಕ್ಷೇತ್ರವನ್ನು ತುಚ್ಛವಾಗಿ ನೋಡಲಿಕ್ಕೆ ಇವರೇ ಒಂದು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲೂ ಸಹ ಸುಮೋಟ ಕೇಸ್ ಆಗ್ತಾ ಇಲ್ಲ. ಇಲ್ಲಿ ಸಣ್ಣ ಕೇಸ್ ಹಾಕಿದ್ರೆ ನಮ್ಮನ್ನು ತೆಗೆದು ಒಳಗಾಗ್ತಾರೆ. ಅದು ಇಷ್ಟು ದೊಡ್ಡ ರೀತಿಯಲ್ಲಿ ಒಂದು ಧಾರ್ಮಿಕ ಕ್ಷೇತ್ರವನ್ನು ತುಚ್ಛವಾಗಿ ಅದರ ಬಗ್ಗೆ ಮಾತಾಡೋದನ್ನು ಕೇಳಿಕೊಂಡು ಸರ್ಕಾರ ಕೂತ್ಕೊಂಡಿದೆ. ನಾವು ಏನೇ ಯೋಚನೆ ಮಾಡಬೇಕು? ಸರ್ಕಾರ ಇವರು ಸರ್ಕಾರ ಹಿಂದೂ ವಿರೋಧಿ ಸರ್ಕಾರನ. ಹಾಗಾದರೆ ಈಗ ಒಂದು ಜಾಗದಲ್ಲಿ ಒಂದು ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಈ SIT ತನಿಖೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮುಂದಕ್ಕೂ ಕೂಡ ಉತ್ಖನನ ಮಾಡುವಂಥ ಸಾಧ್ಯತೆ ಇದೆ? SIT ತನಿಖೆಯಲ್ಲಿ ಪೊಲೀಸ್ ಅಧಿಕಾರಿಗಳಿರ್ತಾರೆ, ಅವರ ಮೆಥಡಾಲಜಿ ಬಗ್ಗೆ ನಾವು ಕಮೆಂಟ್ ಮಾಡೋದು ಸರಿಯಲ್ಲ. ಆದರೆ ಅವರಿಗೆ ಅಸ್ಥಿಪಂಜರ ಎಲ್ಲಿ ಸಿಕ್ಕಿದೆ ಅಂತ ಕೇಳಿದಾಗ ನನಗೆ ಸಿಕ್ಕಿದ ಮಾಹಿತಿಯ ಪ್ರಕಾರ ನನಗೂ ಗೊತ್ತಿಲ್ಲ. ಅವರು ಅದನ್ನು ಹೊಂಡ ತೆಗೆದು ಸಿಕ್ಕಿದ್ದಲ್ಲ, ಭೂಮಿಯ ಮೇಲೆ ನೇಡಬೇಕಾದಂಥ ರೀತಿಯಲ್ಲಿ ಸುಸೈಡ್ ಅನ್ನೋ ರೀತಿಯಲ್ಲಿ ಇತ್ತು, ಅದನ್ನು ಅವರು ತೋರಿಸಿದ್ರು ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಬಿಜೆಪಿ ಧರ್ಮಸ್ಥಳದ ಯಾತ್ರೆ ರಾಜಕಾರಣದ ಯಾತ್ರೆ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದು ಈ ರೀತಿಯಾಗಿ. ಧರ್ಮಸ್ಥಳಕ್ಕೆ ಗೌರವ ಕೊಡಬೇಕು ಅಂತಲ್ಲ, ರಾಜಕೀಯಕ್ಕೆ. ಯಾಕೆ SIT ಮಾಡುವಾಗ ಬಿಜೆಪಿಯವರು ಮಾತನಾಡಲಿಲ್ಲ? ಹಿಂದೆ ಷಡ್ಯಂತ್ರ ಮಾಡಿದಾಗ ಅವರ ಪ್ರೋತ್ಸಾಹ ಕೊಟ್ಟರು. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ, ಇದು DK ಶಿವಕುಮಾರ್ ಅವರ ಪ್ರತಿಕ್ರಿಯೆ ಆಗಿದೆ. ಬಿಜೆಪಿಗರು ಧರ್ಮಸ್ಥಳಕ್ಕೆ ಹೋಗಿರೋದ್ರ ಬಗ್ಗೆ, ಬಿಜೆಪಿಗರು ಈಗ ಧರ್ಮಸ್ಥಳದ ಪರವಾಗಿ ಮಾತನಾಡುತ್ತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ DK ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು. ಯಾಕೆ ಇಷ್ಟು ದಿನ ಸುಮ್ಮನೆ ಇದ್ರು? ಮೊದಲಿಗೆ ಅವರು ಕೂಡ ನೋಡ್ಕೊಂಡೇ ಕೂತಿದ್ರು. ಇದೆಲ್ಲ ಕೇವಲ ರಾಜಕೀಯಕ್ಕಾಗಿ ಅಂತ ಹೇಳಿದ್ದಾರೆ.